ಈ ಮನೇಲಂತೂ ದಿನ ಹೊತ್ತೊತ್ತಿಗೆ ಕೂಳು ಬೇಸಾಕಿ ನನಗೆ ಬಾಳೆ ಸಾಕಾಗೋಗ್ಬಿಟ್ಟೈತೆ. ಕೂಳು ಅಂದ್ರೆ ಏನು ಅನ್ಕೋತಿದ್ದೀರಾ? ಅದೇ ಕಣ್ರಿ, ನೀವೆಲ್ಲ ಹೇಳ್ತೀರಲ್ಲ ಟಿಫನ್ನು, ಬ್ರೇಕ್ಫಾಸ್ಟ್, ಡಿನ್ನರ್, ನಾಷ್ಟ, ಲಂಚ್ ಅಂತ. ಅದಕ್ಕೆ ನನಗೆ ಕೋಪ ಬಂದಾಗ ಕೂಳು ಅಂತೀನಷ್ಟೆ. ನಮ್ಮ ಅಜ್ಜಂದು ಒಂದೇ ಕಾಟ, ಕೂರಂಗಿಲ್ಲ ನಿಲ್ಲಂಗಿಲ್ಲ. ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ಅಡುಗೆ ಹಿಂಗೆ ಮಾಡ್ತೀರಾ ಅನ್ನತ್ತೆ. ಅದಕ್ಕೆ ಒಂದೊಂದು ಸತಿ ಕೋಪ ನೆತ್ಕೊಳ್ಬಿಟ್ಟು ಎಲ್ಲರ ಮನೆ ಮಠ ಬಿಟ್ಬಿಟ್ಟು ಹೊರಟೋಗ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಏನು ಮಾಡೋದು, ದುಡ್ಡಿಲ್ಲ, ಹಂಗಾಗಿ ಸುಮ್ಮನಿದ್ದೀನಿ ಅಷ್ಟೇ. ಎಲ್ಲಾದರೂ 3 ಹೊತ್ತು ಕೂಳು ಸಿಗುತ್ತೆ ಅಂತ. ಏನೋ ಬಿಡಿ ಪಾಪ, ಅವ್ರ ಏಜಿಗೆ ಮತ್ತು ಆಗಿನ ಕಾಲದಲ್ಲೇ ಬೇರೆ ಇತ್ತು, ಈಗಿನ ಕಾಲದಲ್ಲೇ ಬೇರೆ ಇದೆ, ಮಾತಾಡ್ತಾರೆ. ಅವರು ಚಿಕ್ಕ ಮಕ್ಕಳ ಥರನೇ ಅಲ್ವಾ ವಯಸ್ಸಾದವರು. ಅದಕ್ಕೆ ಇವತ್ತು ಯಾರು ಅದೇ ರಾಗ ಕೇಳ್ತಾರೆ ಅಂತ ನಮ್ಮ ಅಜ್ಜನ ಹತ್ರನೇ ಕೇಳ್ಬಿಟ್ಟು ಒಂದು ರೆಸಿಪಿನ ತಗೊಬಂದಿದ್ದೀನಿ, ಮಾಡೋಣ ಬನ್ನಿ. ಮೊದಲು 2 ಬದನೆಕಾಯಿ ತೊಗೊಳ್ರಿ, ನೀಟಾಗಿ ತೊಳ್ಕೊಳ್ಳಿ, ಅದನ್ನು ಕಟ್ ಮಾಡ್ಕೊಳ್ರಿ. ನಾನೀಗ ಮಾಡ್ತಾ ಇರೋದು 2 ಜನಕ್ಕೆ. ಬದನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಬೇಕು, ಇಲ್ಲಾಂದರೆ ಕಂದ್ರೆ ಬರುತ್ತೆ, ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಆಮೇಲೆ 1 ಟೊಮ್ಟೊ ತಗೊಳ್ರಿ, ಕಟ್ ಮಾಡ್ಕೊಳ್ರಿ. ಹಾಗೆ 4 ಮೆಣಸಿನ್ಕಾಯಿ ತೊಗೊಂಡಿನಿ, ಖಾರ ನೋಡ್ಕೊಂಡು ತಗೊಳ್ರಿ. ಇದಕ್ಕೆ ಹಣ್ಣು ಮೆಣಸಿನ್ಕಾಯಿ ಆದರೆ ಸೂಪರ್ ಆಗುತ್ತೆ. ಆಮೇಲೆ ಅದನ್ನು ಹೆಚ್ಕೊಳ್ರಿ. ಸ್ವಲ್ಪ ಕಿರುಬೆಳ್ಳ ಅಷ್ಟು ಉದ್ದುದ್ದು ಶುಂಠಿ ತಗೊಳ್ರಿ. ಶುಂಠಿನ ಡೈರೆಕ್ಟಾಗಿ ಮಿಕ್ಸಿ ಹಾಕಿರಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಸಾಕು, 2 ಸ್ಪೂನು, ಇದಕ್ಕೇನು ಜಾಸ್ತಿ ಬೇಡ. ಆಮೇಲೆ ಹೆಚ್ಕೊಂಡಿದ್ದ ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಸ್ವಲ್ಪ ಹುರಿರಿ, ಹಸಿ ವಾಸನೆ ಥರ ಹೋಗ್ಬೇಕು. ಆಮೇಲೆ ಟೊಮ್ಟೊ ಹಣ್ಣು, ಬದನೆಕಾಯಿ ಅವಿಷ್ಟು ಹುರ್ಕೊಳ್ರಿ. ನೀರಿನ ಅಂಶ ಹೋಗ್ಬೇಕು, ಅಲ್ಲಿ ಮಟ್ಟ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ರಿ. ಆಮೇಲೆ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬೊಜ್ಜು ಕರಗಿಸ್ತದೆ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಆದರೆ ಈ ರೆಸಿಪಿಗೆ ಒಂದು 5-6 ಬೆಳ್ಳುಳ್ಳಿ ಕಾಳಾದ್ರೆ ಸಾಕು. ನಾವು ಜಾಸ್ತಿ ಯೂಸ್ ಮಾಡೋದಕ್ಕೆ ಜಾಸ್ತಿ ಹಾಕಿದ್ದೀನಿ. ಅದನ್ನು ಪಾನಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಆಮೇಲೆ ಅದಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸಿಗೆ ಹಾಕ್ಕೊಳ್ರಿ. ಅದು ತರಿಯಾಗಿ ಗುರ್ರ ಅನ್ಸ್ಕೊಂಬರ್ಬೇಕು, ಜಾಸ್ತಿ ಏನು ಬೇಡ. ನೋಡಿ, ಮುಳ್ಳುಗಾಯಿ ಚಟ್ನಿ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿದೆ. ಟ್ರೈ ಮಾಡ್ಕೊಳ್ರಿ ಒಂದ್ಸಲ, ಬೇಗನ ಆಗುತ್ತೆ, ಹೆಲ್ತ್ಗೂ ಒಳ್ಳೆಯದು, ಸೂಪರಾಗಿರುತ್ತೆ. ರೊಟ್ಟಿ, ಚಪಾತಿ, ಚಟ್ನಿ, ಅನ್ನ ಸಾಂಬಾರು ಮಾಡೋಕ್ಕಿಂತ ಇದರಲ್ಲೇ ತಿನ್ಬೋದು, ಸೂಪರ್ ಇರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.